1968ರ ಏಪ್ರಿಲ್ 4ರಂದು ಆದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರ ಆಘಾತಕಾರಿ ಹತ್ಯೆಯು ಅಮೆರಿಕದ ಇತಿಹಾಸದಲ್ಲಿ ಅತ್ಯಂತ ಕರಾಳ ಅಧ್ಯಾಯವಾಗಿದೆ. ಆಫ್ರಿಕನ್ ಅಮೆರಿಕನ್ ನಾಗರಿಕರ ಹಕ್ಕುಗಳಿಗಾಗಿ ಅವರು ತನ್ನ ಜೀವನದುದ್ದಕ್ಕೂ ಹೋರಾಡಿದರು. ಅವರ ಹತ್ಯೆಯ ಮೊದಲು ಏಪ್ರಿಲ್ 3ರಂದು ಅವರು ತನ್ನ ಕೊನೆಯ ಭಾಷಣವನ್ನು ಮಾಡಿದರು. ಅವರ ಈ ಭಾಷಣವನ್ನು ಇತಿಹಾಸದಲ್ಲಿ ಐ ಹ್ಯಾವ್ ಬೀನ್ ಟು ದ ಮೌಂಟೇನ್ ಟಾಪ್ ಎಂದು ಕರೆಯಲಾಗುತ್ತದೆ. ಅವರನ್ನು ಜೇಮ್ಸ್ ಅರ್ಲ್ ರೇ ಎಂಬ ವ್ಯಕ್ತಿ ಕೊಲೆ ಮಾಡಿದ್ದ. 1955ರಲ್ಲಿ ಅಲಬಾಮಾದಲ್ಲಿ ಬಿಳಿ ವರ್ಣದ ಪ್ರಯಾಣಿಕರಿಗೆ ಬಸ್ಸಿನಲ್ಲಿ ತನ್ನ ಸೀಟನ್ನು ಬಿಟ್ಟುಕೊಡಲು ನಿರಾಕರಿಸಿದ್ದಕ್ಕಾಗಿ ರೋಸಾ ಪಾರ್ಕ್ಸ್ ಎಂಬಾತನನ್ನು ಬಂಧಿಸಲಾಯಿತು. ಇದರ ನಂತರ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಆತನ ಬೆಂಬಲಕ್ಕಾಗಿ ಬಸ್ ಚಳುವಳಿಯನ್ನು ಪ್ರಾರಂಭಿಸಿದರು. ಈ ಚಳುವಳಿ 383 ದಿನಗಳ ಕಾಲ ನಡೆಯಿತು. ಅಂತಿಮವಾಗಿ 1956ರಲ್ಲಿ ಆಫ್ರೋ ಅಮೆರಿಕನ್ ಕಪ್ಪು ವರ್ಣೀಯ ನಾಗರಿಕರು ಯಾವುದೇ ಪುರಸಭೆಯ ಬಸ್ನಲ್ಲಿ ಎಲ್ಲಿ ಬೇಕಾದರೂ ಕುಳಿತುಕೊಳ್ಳಬಹುದು ಎಂದು ಅಲ್ಲಿನ ಸುಪ್ರೀಂ ಕೋರ್ಟ್ ಆದೇಶಿಸಿತು. ಅಮೆರಿಕದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಅಹಿಂಸಾತ್ಮಕ ಚಳುವಳಿಯನ್ನು ಮುನ್ನಡೆಸಿದ್ದಕ್ಕಾಗಿ ಮಾರ್ಟಿನ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಮಾರ್ಟಿನ್ ಲೂಥರ್ ಅವರನ್ನು ಅಮೆರಿಕದ ಗಾಂಧಿ ಎಂದು ಕರೆಯುತ್ತಾರೆ. ಮೈಕ್ರೋಸಾಫ್ಟ್ ಕಂಪನಿಯನ್ನು 1975ರ ಏಪ್ರಿಲ್ 4ರಂದು ಸ್ಥಾಪಿಸಲಾಯಿತು. ಇಬ್ಬರು ಬಾಲ್ಯದ ಗೆಳೆಯರಾದ ಬಿಲ್ ಗೇಟ್ಸ್ ಮತ್ತು ಪಾಲ್ ಅಲೆನ್ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ತಯಾರಿಸುವ ಮೈಕ್ರೋಸಾಫ್ಟ್ ಅನ್ನು ಸ್ಥಾಪಿಸಿದರು. ಈ ಕಂಪನಿಯನ್ನು ಹೋಮ್ ಮೇಡ್ ವಿಂಡೋಸ್ ಸಾಫ್ಟ್ವೇರ್ಗಾಗಿ ಪ್ರಾರಂಭಿಸಲಾಯಿತು. ಆದರೆ ಇಂದು ಇದು ತನ್ನ ಸಾಫ್ಟ್ವೇರ್ಗಾಗಿ ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ಮೈಕ್ರೋಸಾಫ್ಟ್ ಕಂಪನಿಯು 1979ರಲ್ಲಿ ನ್ಯೂ ಮೆಕ್ಸಿಕೋದಿಂದ ವಾಷಿಂಗ್ಟನ್ ರಾಜ್ಯಕ್ಕೆ ಸ್ಥಳಾಂತರಗೊಂಡಿತು. ನಂತರ ಈ ಕಂಪನಿ ಇಲ್ಲಿಂದಲೇ ದೊಡ್ಡ ಕಂಪನಿಯಾಗಿ ಗುರುತಿಸಿಕೊಂಡಿತು. 1980ರಲ್ಲಿ ಮೈಕ್ರೋಸಾಫ್ಟ್ ವಿಶ್ವದ ಅತಿ ದೊಡ್ಡ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿಯಾಯಿತು. ಮೈಕ್ರೋಸಾಫ್ಟ್ 1985ರಲ್ಲಿ ಹೊಸ ಆಪರೇಟಿಂಗ್ ಸಿಸ್ಟಮ್ ಅನ್ನು ಪ್ರಾರಂಭಿಸಿತು. ಅದನ್ನು ವಿಂಡೋಸ್ ಎಂದು ಹೆಸರಿಸಲಾಯಿತು. 1987ರಲ್ಲಿ ಮೈಕ್ರೋಸಾಫ್ಟ್ ಷೇರು ಮಾರುಕಟ್ಟೆಯನ್ನು ಪ್ರವೇಶಿಸಿತು ಮತ್ತು ಬಿಲ್ ಗೇಟ್ಸ್ ವಿಶ್ವದ ಅತ್ಯಂತ ಕಿರಿಯ ಬಿಲಿಯನೇರ್ ಆದರು. ಇಂದು ಮೈಕ್ರೋಸಾಫ್ಟ್ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಗಳಿಗಾಗಿ ಆಪರೇಟಿಂಗ್ ಸಿಸ್ಟಮ್ ತಯಾರಿಸುವ ವಿಶ್ವದ ಅತಿ ದೊಡ್ಡ ಕಂಪನಿಯಾಗಿದೆ. 1979ರ ಏಪ್ರಿಲ್ 4ರಂದು ಪಾಕಿಸ್ತಾನದ ಮಾಜಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ಅವರನ್ನು ರಾವಲ್ಪಿಂಡಿಯಲ್ಲಿ ಗಲ್ಲಿಗೇರಿಸಲಾಯಿತು. ನವಾಬ್ ಮೊಹಮ್ಮದ್ ಅಹ್ಮದ್ ಖಾನ್ ಕಸೂರಿ ಅವರ ಹತ್ಯೆಗಾಗಿ ಅವರನ್ನು ಗಲ್ಲಿಗೇರಿಸಲಾಯಿತು. ಆದಾಗ್ಯೂ ಭುಟ್ಟೋ ಕುಟುಂಬವು ಇನ್ನೂ ನ್ಯಾಯಕ್ಕಾಗಿ ಒತ್ತಾಯಿಸುತ್ತಿದೆ. ಇದು 1977ರಲ್ಲಿ ಭುಟ್ಟೋ ಸರ್ಕಾರವನ್ನು ಉರುಳಿಸಿದ ಅಂದಿನ ಸೇನಾ ಸರ್ವಾಧಿಕಾರಿ ಜನರಲ್ ಜಿಯಾ ಉಲ್ ಹಕ್ ಅವರ ಒತ್ತಡದ ಮೇರೆಗೆ ತೆಗೆದುಕೊಂಡ ನಿರ್ಧಾರ ಎಂದು ಹಲವರು ನಂಬುತ್ತಾರೆ. ಹಾಗೆಯೇ 2024ರ ಮಾರ್ಚ್ 7ರಂದು ಭುಟ್ಟೋ ಗಲ್ಲಿಗೇರಿಸಿದ 45 ವರ್ಷಗಳ ನಂತರ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ದೊಡ್ಡ ಪ್ರತಿಕ್ರಿಯೆಯನ್ನು ನೀಡಿತ್ತು. 1979ರಲ್ಲಿ ಮಾಜಿ ಪ್ರಧಾನಿ ಜುಲ್ಫಿಕರ್ ಅಲಿ ಭುಟ್ಟೋ ವಿರುದ್ಧ ನಡೆಸಲಾದ ಪ್ರಕರಣದ ವಿಚಾರಣೆ ಸಂವಿಧಾನಕ್ಕೆ ಅನುಗುಣವಾಗಿರಲಿಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಭುಟ್ಟೋ ಅವರಿಗೆ ನ್ಯಾಯಯುತ ವಿಚಾರಣೆಯನ್ನು ನೀಡಲಾಗಿಲ್ಲ ಎಂದು ಮುಖ್ಯ ನ್ಯಾಯಮೂರ್ತಿ ಇಸಾ ಹೇಳಿದ್ದರು. ವಾಸ್ತವವಾಗಿ 2011ರ ಏಪ್ರಿಲ್ 2ರಂದು ಪಾಕಿಸ್ತಾನಿ ಸಂವಿಧಾನದ 189ನೇ ವಿಧಿಯ ಅಡಿಯಲ್ಲಿ ಮಾಜಿ ಪ್ರಧಾನಿ ಭುಟ್ಟೋಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದರ ಕುರಿತು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯವನ್ನು ಕೇಳಲಾಗಿತ್ತು. ಈ ಕುರಿತು ನ್ಯಾಯಾಲಯ ಈ ಅಭಿಪ್ರಾಯ ವ್ಯಕ್ತಪಡಿಸಿತ್ತು. 1969ರ ಏಪ್ರಿಲ್ 4ರಂದು ಮೊದಲ ಬಾರಿಗೆ ಕೃತಕ ಹೃದಯವನ್ನು ಅಳವಡಿಸಲಾಯಿತು. ಇದರಿಂದಾಗಿ ಹ್ಯಾಸ್ಕೆಲ್ ಕಾರ್ಪ್ ಎಂಬ ರೋಗಿಯನ್ನು 65 ಗಂಟೆಗಳ ಕಾಲ ಜೀವಂತವಾಗಿರಿಸಲಾಗಿತ್ತು. ಯಂತ್ರವು ಕೃತಕ ಹೃದಯದಂತೆ ಕೆಲಸ ಮಾಡಿದ್ದು ವೈದ್ಯಕೀಯ ಇತಿಹಾಸದಲ್ಲಿ ಇದೇ ಮೊದಲ ಪ್ರಕರಣವಾಗಿತ್ತು. ಡಾಕ್ಟರ್ ಕೂಲಿ ಮತ್ತು ಡಾಕ್ಟರ್ ಮೈಕಲ್ ಇ ಡೆಬೇಕ್ ಅವರನ್ನು ಹೃದಯ ಕಸಿ ತಂತ್ರಜ್ಞಾನದ ಪಿತಾಮಹರೆಂದು ಪರಿಗಣಿಸಲಾಗಿದೆ.